ಮಾರ್ಗದರ್ಶನ ಅಂತ ಇರುತ್ತೆ, ಒಂದು ಗೈಡ್ಲೈನ್ಸ್ ಇರುತ್ತೆ ಪ್ರೊಫೆಷನಲಿ. ಸೊ ಆ ರೀತಿ ನೋಡಿದಾಗ ಈಗ ವಿದ್ಯಾರ್ಥಿಗಳು MBA ಆಗಬಹುದು, MTech ಆಗ್ಬೋದು, ಹಾಗೂ ವಿದೇಶಗಳಲ್ಲಿ ಏನಾದರೂ ಅವರು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋದಾದರೆ ಯಾವ ರೀತಿಯಾದಂಥ ಆಯ್ಕೆಗಳು, ಚಾಯ್ಸ್ ಹೇಗೆ ಮಾಡ್ಕೊಳ್ಬೇಕಾಗತ್ತೆ? ವೃತ್ತಿ ಮಾರ್ಗದರ್ಶನ ಅಂದರೆ ಈಗ ವಿದ್ಯಾರ್ಥಿ ಅವರ ಬ್ಯಾಕ್ಗ್ರೌಂಡ್ ಏನಿದೆ, ಅವರು ಓದಿರೋದು ಯಾವ ಪದವಿ, ಅದರ ಮೇಲೆ ಹೋಗುತ್ತೆ. ಈಗ ಇಂಜಿನಿಯರಿಂಗಿಂದ ಬಂದು MBA ಮಾಡಿದ್ರೆ ಅವರ ಆಯ್ಕೆ ಯಾವ ಕಾಲೇಜಲ್ಲಿ ಮಾಡ್ಕೊಳ್ಬೇಕು, ಅಲ್ಲಿ ಯಾವ ರೀತಿ ಅವರು ಅವರ ಎಜುಕೇಷನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಬರುತ್ತೆ. ಇಲ್ಲಿ PGCET ಸೆಲ್ನಲ್ಲಿ ಅವರು ಯಾವುದೇ ರೀತಿ ವೃತ್ತಿಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ನೀಡೋದಿಲ್ಲ. ಕಾಲೇಜಿಗೆ ಸೇರಿದ ಮೇಲೆ ಆಯಾ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅಂತ ಒಂದಿರುತ್ತೆ. ಆ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಅವರು ವೃತ್ತಿ ಮಾರ್ಗದರ್ಶನ ನೀಡ್ತಾರೆ. ಸಾಮಾನ್ಯವಾಗಿ MBA ಇರುವಂತಹ ಎಲ್ಲ ಕಾಲೇಜುಗಳಲ್ಲೂ ಪ್ಲೇಸ್ಮೆಂಟ್ ಸೆಲ್ ಇದ್ದೇ ಇರುತ್ತೆ. ಅವರ ಆ ಸೆಲ್ನಲ್ಲಿ ಒಬ್ಬರು ಡೈರೆಕ್ಟರ್ ಇರ್ತಾರೆ, ಒಂದು ಸ್ವಲ್ಪ ಜನ ಸ್ಟಾಫ್ ಇರ್ತಾರೆ. ಅಲ್ಲಿ ಒಂದು 2 ಸೆಮಿಸ್ಟರ್ನ ಮಧ್ಯದಲ್ಲಿ ಒಂದು ಸರಿ ಇಂಟರ್ನ್ಶಿಪ್ ಆಗುತ್ತೆ. ಆಗ ಒಂದು ಒಳ್ಳೆ ಕಂಪ್ನಿನಲ್ಲಿ ಹೋಗಿ ಅವರು ತರಬೇತಿ ಪಡಿಬೇಕು, ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಆದ ನಂತರ ಅವರು ಎಲೆಕ್ಟಿವ್ ಸೆಲೆಕ್ಟ್ ಮಾಡ್ಕೊತಾರೆ. ಫೈನಾನ್ಸ್ ಆಗ್ಬೋದು, ಮಾರ್ಕೆಟಿಂಗ್ ಆಗ್ಬೋದು, HR ಆಗ್ಬೋದು, ಅಥವಾ ಆಪ್ರೇಷನ್ಸ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು. ಯಾವ ಒಂದು ಬ್ರ್ಯಾಂಚು ಸ್ಪೆಷಲೈಸೇಷನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೋ ಆ ನಂತರ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವ ವೃತ್ತಿಗೆ ಹೋಗಬೇಕು ಅಂತ. ಅದು ಸಾಮಾನ್ಯವಾಗಿ ಸೇರಿದ ನಂತರ ಮಾಡಿಕೊಳ್ಳಬೇಕಾದ ತೀರ್ಮಾನಗಳು. ಓಕೆ, ಸೇರ್ಕೊಂಡಾದ್ಮೇಲೆ ಅವ್ರು ಅದನ್ನ ಡಿಸೈಡ್ ಮಾಡಬೇಕು. ಟಿಲ್ ದೆನ್ ಆ ಒಂದು ಮೊದಲೇ ಇದರ ಬಗ್ಗೆ, ಯಾಕಂದ್ರೆ ಮುಂದೆ ಅವ್ರು ಯಾವ ಆಯ್ಕೆ ಆಗುತ್ತೆ. ಸಾಮಾನ್ಯವಾಗಿ ಈಗ ಅವ್ರ ಮನಸ್ಸಿನಲ್ಲಿ HR ಅಂತ ಇರುತ್ತೆ. ಸೇರಿದ ಮೇಲೆ ಆಪರ್ಚುನಿಟೀಸ್ ಇನ್ HR ಆರ್ ವೆರಿ ಲೆಸ್, ಲೆಟ್ ಮೀ ಗೋ ಟು ಮಾರ್ಕೆಟಿಂಗ್ ಅಂತ ಹುಡುಗ ಡಿಸೈಡ್ ಮಾಡಿದ್ರೆ, ಅಥವಾ ಆಪರ್ಚುನಿಟೀಸ್ ಇನ್ ಮಾರ್ಕೆಟಿಂಗ್ ಆರ್ ಲೆಸ್, ಲೆಟ್ ಮೀ ಗೋ ಟು ಫೈನಾನ್ಸ್ ಅಂತ ಡಿಸೈಡ್ ಮಾಡಿದ್ರೆ ಅದೆಲ್ಲ ಬೇರೆ ಬೇರೆ ಆಗುತ್ತೆ. ಅದಕ್ಕೆ ಕಾರಣವಾಗಿ ನಾವು ಸಾಮಾನ್ಯವಾಗಿ ಸೇರಿದ ನಂತರ ಈ ಒಂದು ವೃತ್ತಿ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಓಕೆ ಸರ್, ನೀವು ನಮಗೀಗ ಆಲ್ರೆಡಿ ಗೇಟ್ ಮತ್ತು PGCET ಬಗ್ಗೆ ಅದರ ಡಿಫ್ರೆನ್ಸ್ ಎಲ್ಲ ನಮಗೆ ಡಿಸ್ಕ್ರೈಬ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಕೆಲವೊಂದು ಸ್ಟೂಡೆಂಟ್ಗಳಲ್ಲಿ PGCET ಪ್ರವೇಶನ ಪಡ್ಕೊಂಡ ಬಗ್ಗೆ ಏನೋ ಒಂದು ರೀತಿ ಮಿತ್ಸ್ ಇರುತ್ತೆ, ತಪ್ಪು ಕಲ್ಪನೆಗಳಿರುತ್ತೆ. ಅದನ್ನು ನೀವೇ ತಿಳಿಸ್ಕೊಡ್ಬೇಕು. ಆ PGCET ಪ್ರವೇಶದ ಬಗ್ಗೆ ಯಾವುದೆಲ್ಲ ತಪ್ಪು ಕಲ್ಪನೆಗಳು ವಿದ್ಯಾರ್ಥಿಗಳಲ್ಲಿ ಇರುತ್ತೆ? ತಪ್ಪು ಕಲ್ಪನೆ ಅಂದರೆ ಸಾಮಾನ್ಯವಾಗಿ ಎಲ್ಲ ಕಾಲೇಜುಗಳಲ್ಲೂ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅಂತಿರುತ್ತೆ, ಒಂದು ಗವರ್ನಮೆಂಟ್ ಕೋಟಾ ಅಂತಿರುತ್ತೆ. ಗವರ್ನಮೆಂಟ್ ಕೋಟಾ ಅಲ್ಲಿ ಅಂದರೆ PGCET ಮುಖಾಂತರ ಬರೋರೆಲ್ಲರೂ ಗೌರ್ಮೆಂಟ್ ಕೋಟಾ. ಅಲ್ಲಿ ರಿಸರ್ವೇಷನ್ ಇರುತ್ತೆ, ಗವರ್ನಮೆಂಟ್ ಫಿಕ್ಸ್ ಮಾಡಿರೋ ಫೀಸ್ ಇರುತ್ತೆ ಅಷ್ಟೇ. ಅಲ್ಲಿ ಆ ಮುಖಾಂತರ ಅವರು ಎಂಟ್ರಿ ಆಗ್ತಾರೆ. ಅದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರಬೇಕು. ಮ್ಯಾನೇಜ್ಮೆಂಟ್ ಕೋಟಾಯಿಂದ ಬಂದರೆ ಯಾವುದೇ ರೀತಿ ಫೀಸ್ ಕನ್ಸೆಷನ್ ಇರೋದಿಲ್ಲ. ಆಯಾ ಕಾಲೇಜ್ಗಳಲ್ಲಿ ಯಾವ ಫೀಸನ್ನು ಫಿಕ್ಸ್ ಮಾಡಿರ್ತಾರೋ ಆ ಫೀಸನ್ನು ಅವ್ರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫೀಸ್ ಬಗ್ಗೆ ಗೊಂದಲ ಇರಬಾರ್ದು ಅನ್ನೋ ದೃಷ್ಟಿಯಿಂದ PGCET ಕೋಟಾನ ಮ್ಯಾನೇಜ್ಮೆಂಟ್ ಕೋಟಾ, PGCET ಕೋಟಾಯಿಂದ ಬರಬೇಕು ಅಂದರೆ ಆ ಒಂದು ರ್ಯಾಂಕಿಂಗ್ ತೆಗೆದುಕೊಳ್ಳೇಬೇಕು ಅವರು. ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಬರಬೇಕು ಅಂದರೆ KMAT ಎಕ್ಸಾಮ್ ತಗೊಂಡು ಥ್ರೂ KMAT ಅವ್ರು ಬಂದು ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಳ್ಬೇಕು. ಸೊ ಕರ್ನಾಟಕದ ವಿದ್ಯಾರ್ಥಿಗಳೆಲ್ಲರೂ PGCET ತಗೊಂಡು ಬಂದಿರ್ತಾರೆ. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲರೂ KMAT ತಗೊಂಡು ಬಂದಿರ್ತಾರೆ. ಓಕೆ, ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ KMAT ತೊಗೊಂಡು ಬಂದಿರ್ತಾರೆ, ನಮ್ಮಲ್ಲಿ ಮಾತ್ರ PGCET ತೊಗೊಂಡು ಬಂದಿರ್ತಾರೆ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಕರ್ನಾಟಕದಲ್ಲಿ ಸ್ನಾತಕೋತ್ತರ ಒಂದು ಪ್ರವೇಶಕ್ಕೆ PGCET ಅನ್ನೋದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಹಾಗಾದ್ರೆ ಯಾಕೆ ಅಂದರೆ ನೀವು ಈಗ ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಸೀಟ್ ಪಡಿಬೇಕು ಅಂದರೆ ಹಣ ಜಾಸ್ತಿ ಆಗುತ್ತೆ. ಅದರ ಬದಲು ಕರ್ನಾಟಕದಲ್ಲಿ PGCET ಒಂದು ಒಳ್ಳೆ ವ್ಯವಸ್ಥೆ. ಆ ಮುಖಾಂತರ ನೀವು ಸೀಟ್ ಪಡೆದುಕೊಂಡ್ರೆ ಟ್ಯೂಷನ್ ಫೀಸ್ ಎಷ್ಟು ಕಟ್ಟಬೇಕು ಅಂತ ಸರ್ಕಾರ ನಿಗದಿಪಡಿಸಿದೆ. ಆ ಹಣ ಮಾತ್ರ ತುಂಬಬೇಕು ನೀವು. ಅದಕ್ಕೂ ಮೇಲ್ಪಟ್ಟು ಕಾಲೇಜಿನವರು ಕೆಲವೊಂದು ಸಣ್ಣ ಪುಟ್ಟ ಫೀಸ್ಗಳನ್ನು ತಗೊಳ್ತಾರೆ. ಅಷ್ಟು ಬೆನಿಫಿಟ್ ನಿಮಗೆ ಬರುತ್ತೆ. ಅದಲ್ಲದೆ ಸರ್ಕಾರ ಬ್ಯಾಕ್ವರ್ಡ್ ಕಮಿಷನ್ ಇಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೆಲವೊಂದು ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಅವೆಲ್ಲ ಪಡಿಬೇಕು ಅಂದರೆ PGCET ಮುಖಾಂತರ ಎಂಟ್ರಿ ಆದವ್ರಿಗೆ ಸುಲಭವಾಗುತ್ತೆ, ಅವ್ರಿಗೆ ಮಾತ್ರ ಸಿಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ತೊಗೊಂಡವ್ರಿಗೆ ಈ ಎಲ್ಲ ಸೌಲಭ್ಯಗಳು ಸಿಗೋದಿಲ್ಲ.